ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ರಾಜಕೀಯ ಪಕ್ಷದ ಹೆಸರು ಜಾಸ್ತಿ. ನಮ್ಮ ಪಕ್ಷದ ಚಿಹ್ನೆ ಕಂಬಿ ಇಲ್ಲದೆ ಇರೋ ರೇಟ್. ನಮ್ಮ ಪಕ್ಷದಲ್ಲಿ ಕರೆದಿರೋ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಿರೋದಕ್ಕೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ಸಚಿವರ ಮೇಲೆ ವಿರೋಧ ಪಕ್ಷದವರು ಮತ್ತು ಮೀಡಿಯಾದವರು ಅನೇಕ ಸುಳ್ಳು ಆರೋಪಗಳನ್ನು ಮಾಡ್ತಾನೇ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡಬೇಕು. ಎಲ್ಲ ಸಂದೇಹಗಳಿಗೂ ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀವಿ. ಈಗ ನಮ್ಮ ಸಚಿವರು ನಿಮ್ಮ ಮೆಟೇಶನ್ಸ್ ಮಾತಾಡ್ತಾರೆ ಮತ್ತು ನಿಮಗೆ ಎಲ್ಲ ಸಂದೇಹಗಳಿಗೂ ಉತ್ತರ ಕೊಡ್ತಾರೆ. ನಮಗೆ ನೂರಾರು ಪ್ರಶ್ನೆಗಳು ತಂದಿದ್ದಾರೆ. ಅವರೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂದರೆ ಅನೇಕ ದಿನಗಳು ಬೇಕಾಗುತ್ತೆ. ಆದ್ದರಿಂದ ನಾವು ನಮಗೆ ಇರೋ ಸಮಯ ಗಮನದಲ್ಲಿ ಇಟ್ಕೊಂಡು ಲಾಟ್ರಿ ಮೂಲಕ ಗಮನಿಸಿ, ಲಾಟ್ರಿ ಮೂಲಕ ಅಂದರೆ ನಮಗೆ ಅನುಕೂಲ ಆಗುವಂಥದ್ದೆಲ್ಲ ಪ್ರಶ್ನೆಗಳನ್ನು ಆರಿಸಿಕೊಂಡು ಅದಕ್ಕೆ ಸಚಿವರು ಉತ್ತರ ಕೊಡ್ತಾರೆ. ಎಲ್ಲ ಓಕೆ. ಹೀಗಾಗಿ ನಿಮಗೆ ನಮ್ಮ ಪಕ್ಷದ ಸೆಕ್ರೆಟರಿ ಹೇಳಿರೋ ಥರ ನಮ್ಮ ಎಲ್ಲ ಪ್ರಶ್ನೆಗಳನ್ನು ಆರಿಸ್ಕೊಂಡು ಲಾಟ್ರಿ ಮೂಲಕ ಆರಿಸ್ಕೊಂಡು ಅವರೊಳಗೆ ಕೂತ್ಕೊಂಡಿದ್ದಾರೆ. ಇವ್ರು ಪ್ರಶ್ನೆಗಳು ಕೇಳ್ತಾರೆ. ಇವ್ರು ಏನೇ ಸಂದೇಹ ಇದ್ದು ಅದಕ್ಕೆಲ್ಲ ಸಮಾಧಾನ ಉತ್ತರ ಕೊಡಬೇಕು ಅಂತ ನಾನು ಬಂದಿದ್ದೀನಿ. ಪ್ರೆಸ್ ಕರೆದಿದ್ದೀನಿ. ನಿಮ್ಗೆಲ್ಲರಿಗೂ ಬಹಳ ಧನ್ಯವಾದಗಳು. ಈಗ ಮೊಟ್ಟಮೊದಲಿಗೆ ಮೊದಲನೇ ಪ್ರಶ್ನೆ ಶ್ರೀನಿವಾಸ ಮೂರ್ತಿ ಅವರು. ನೀವು ಯಾವಾಗಲೂ ಸದನದಲ್ಲಿ ನಿದ್ದೆ ಮಾಡ್ತಿರ್ತೀರಾ ಅಂತ ಹೇಳ್ತಾರೆ. ಆ ವಿರೋಧ ಪಕ್ಷದ ನಾಯಕರು ಸಿಪ್ಪಯ್ಯನವರು ನಿಮ್ಮ ಮೇಲೆ ಅಪಾರವಾದ ಇದು ಮಾಡಿದ್ದಾರೆ, ಅಪವಾದ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಸದನದಲ್ಲಿ ನಾನು ನಿದ್ದೆ ಮಾಡೋದು ಅಲ್ಲರಿ. ಅವ್ರ ವಿರೋಧ ಪಕ್ಷದವರು ಅವ್ರ ಕೆಲಸ ಏನು? ಆಡಳಿತ ಪಕ್ಷದವ್ರು ಏನೇ ಮಾಡೋದು ಅದು ವಿರೋಧ ಮಾಡೋದು. ಅವ್ರೇನ್ ತಿಳ್ಕೊಂಡಿದ್ದಾರೆ? ಆಡಳಿತ ಪಕ್ಷದವ್ರು ಮಾಡೋದೆಲ್ಲ ತಪ್ಪು, ಅದನ್ನ ವಿರೋಧ ಮಾಡಬೇಕು, ಅದೇ ನಮ್ಮ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ತಿಪ್ಪಯ್ಯ ಯಾರೇ ಅವನ ತಿಪ್ಪಯ್ಯ? ಅವ್ನು ತಿಪ್ಪೆಯಲ್ಲಿ ಬಿದ್ದಿದ್ದ. ಅವ್ನಿಗೆ ಚಡ್ಡಿ ಹಾಕೋದನ್ನು ಕಲಿಸಿ ಕೈಗೊಂಡು ದುಡ್ಡು ಕೊಟ್ಟು ಅಡ್ಡ ದುಡ್ಡಿ ನಡೀತಾ ಇದ್ದ ಬಡ್ಡಿ ಸಾಮ್ರಾಣಿಗೆ ನಾನೇ ಅವನಿಗೆ ಚಡ್ಡಿ ಹಾಕೋದನ್ನು ಕಲಿಸಿದ್ದು. ಅವ್ನು ದುಡ್ಡು ಕೊಟ್ಟು ಮೇಲೆ ಹೋಗೋ ತರ ಮಾಡಿದ್ದು. ಅವನೇನೋ ಹೇಳ್ತಾನೆ, ಅದಕ್ಕೆಲ್ಲ ಬೆಲೆ ಕೊಡಕ್ಕಾಗಿದ್ದೀವಿ. ಏನೋ ಬಾಯಿ ಬಂದಾಗ ಮಾತಾಡ್ತಾರೆ ವಿರೋಧ ಪಕ್ಷದವರು. ಅದಕ್ಕೆಲ್ಲ ನಾವು ಕೇರ್ ಮಾಡಬಾರ್ದು. ಇದು ಒಂದು ಹೇಳ್ತೀನಿ. ಈಗ ನಾನು ನಿದ್ದೆ ಮಾಡ್ತಾ ಇದ್ದೆ ಅಂತ ಹೇಳ್ತೀರಲ್ಲ, ಅದಕ್ಕೇನಾದ್ರು ಆಧಾರ ಇದೆಯಾ? ಏನ್ ಆಧಾರ ಇದೆ ಹೇಳಿ ನೋಡೋಣ. ವಿರೋಧ ಪಕ್ಷದವರೆಲ್ಲ ಪೆನ್ ಡ್ರೈವ್ ಮಾಡ್ಕೊಂಡವ್ರಲ್ಲ ಸರ್. ಇವಾಗ ನೀವು ನಿದ್ದೆ ಮಾಡ್ತಾ ಇರೋದನ್ನ ಸಿಡಿ ಮಾಡ್ಕೊಂಡವ್ರೆ, ಅದನ್ನ ರಿಲೀಸ್ ಮಾಡಿದಾರ ಅವರು. ಸರಿ ನೋಡಿ, ನಾನು ಹೇಳೋದು ನೋಡಿ. ನಾನು 70 ವರ್ಷ 10 ತಿಂಗಳು 19 ದಿನದಿಂದ ನಿದ್ದೆ ಮಾಡಿದೆ. ನಿದ್ದೆ ಮಾಡಿ ನಾನು ಕುಡಿಸೋತಿದ್ದೀನಿ ನೋಡಿ. ನಾನು ಯಾವ ಒಂದು ದೇಶದ ಜನಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀನಿ. ನಮ್ಮ ಸಮಾಜಕ್ಕೆ ಯಾವ ರೀತಿ ಒಳ್ಳೇದು ಮಾಡಬಹುದು, ಇವೆಲ್ಲ ಹೇಗೆ ಅನುಕೂಲ ಮಾಡಬಹುದು, ಕಷ್ಟ ಕಾಲಗಳು ದೂರ ಹೇಗೆ ಮಾಡೋದು, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀನಿ. ಅದ್ರ ಚಿಂತೆ ಮಾಡೋ ಸಮಯದಲ್ಲಿ ನಾನು ಕಣ್ಣು ಮುಚ್ಕೊಂಡಿರ್ತೀನಿ. ಯಾಕೆಂದ್ರೆ ಅವುಗಳ ಐಡಿಯಾಗಳು ಹೊಳೆಯೋದು ನಿದ್ದೆ ಅಲ್ಲ, ಕಣ್ಣು ಮುಚ್ಕೊಂಡು ಯೋಚನೆ ಮಾಡೋದು. ಭಗವಾನ್ ಬುದ್ಧ ಏನ್ ಮಾಡದ? ಮಲಗಬೇಕು, ಯೋಚನೆ ಮಾಡೋದು ಜ್ಞಾನೋದಯ ಆಯ್ತು. ಹಾಗೆ ಹೊಸ ಹೊಸ ಐಡಿಯಾ ಹೊಳಿಬೇಕಾದ್ರೆ ಕಣ್ಣು ಮುಚ್ಕೊಂಡಿರ್ಬೇಕು. ಅದು ಕಣ್ಣು ಮುಚ್ಕೊಂಡಿರ್ತೀನಿ ಹೊರತು ಅದು ನಿದ್ದೆ ಅಲ್ಲ. ಹಾಗೆ ನಾನು ಹೇಳಿದಾಗೆ ನಾನು 70 ವರ್ಷ 10 ತಿಂಗಳು 19 ನಿದ್ದೆ ಮಾಡಿದ್ದೆ ನಾನು. ಸರ್, ನೀವು ಹೇಳಿದ್ದು 70 ವರ್ಷ 10 ತಿಂಗಳು 19 ದಿನದಿಂದ ನಿದ್ದೆ ಮಾಡಿದ ಅಂತ. ನಿಮ್ಗೆ ಅಷ್ಟು ವಯಸ್ಸಿನಾಗಿರಲ್ಲ ಸರ್. 3 ತಿಂಗಳು 70ನೇ ವರ್ಷದ ಉತ್ತರ ಮಾಡ್ತಿದ್ರೆ ನೀವು ಹೇಳಿದ್ರೆ ಸರಿಯಾಗಿದೆ. ಹೋದ ವರ್ಷ 30 ತಿಂಗಳು 70 ವರ್ಷ ಆಯ್ತು. ಈಗ 70 ವರ್ಷ 1 ತಿಂಗಳಾಯ್ತು. ಈಗ ಅಂದ್ರೆ 9 ತಿಂಗಳು ನನ್ನ ತಾಯಿ ಗರ್ಭದಲ್ಲಿದ್ದಾಗಲ್ಲ ಅವಾಗಿಂದ ಚಿಂತೆ ಮಾಡ್ತಾ ನಿಮ್ಮ ತಾಯಿ ಗರ್ಭದಲ್ಲಿದ್ದಾಗಿಂದಲೇ ನೀವು ಯೋಚನೆ ಮಾಡ್ತಾ ಇದ್ರಿ. ಅದು ಇದು ಹಾಗೆ ಸಾಧ್ಯ? ಹೇಗೆ ಸಾಧ್ಯ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಅಭಿಮನ್ಯು ತನ್ನ ಸುಭದ್ರೆ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಕಲಿತಾ ಇದ್ದಂತ. ಪ್ರಹ್ಲಾದ ನಾರಾಯಣ ನಾಮಸ್ಮರಣೆ ಕಲಿತ. ಗರ್ಭದಲ್ಲಿದ್ದಾಗ ಯಾಕೆ ಸಾಧ್ಯ ಇಲ್ಲ? ಅವರಿಂದ ನಾವು ನಮ್ಗೆ ನಿಜವಾಗ್ಲೂ ಕಾಳಜಿ ಇದೆ, ಅವರಿಂದ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಅದೇ ರೀತಿ ನಮ್ಮ ಅಭಿಮನ್ಯು ಭಕ್ತ ಪ್ರಹ್ಲಾದಂತರ ತಾಯಿ ಗರ್ಭದಲ್ಲಿದ್ದಾಗಲೇ ನಾನು ಚಿಂತೆ ಮಾಡ್ತಾ ಇದ್ದೆ. ನಮ್ಮ ದೇಶನ ಹೇಗೆ ಉದ್ಧಾರ ಮಾಡೋದು, ನಮ್ಮ ದೇಶಗಳ ಜನಗಳ ಬಗ್ಗೆ ಹೇಗೆ ಕಾಳಜಿ ವಹಿಸೋದು, ಅವ್ರ ಕಷ್ಟಗಳನ್ನ ಹೇಗೆ ದೂರ ಮಾಡೋದು, ಅವ್ರಿಗೆಲ್ಲ ಹೇಗೆ ಸುಖ ಸಂತೋಷವನ್ನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಆ ರೀತಿ ಆಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೇಡಮ್ ಲಲಿತಾ ಸಿಂಹ. ಸಚಿವರೇ, ನಿಮ್ಮ ಆಡಳಿತದ ಅವಧಿಯಲ್ಲಿ ಬೆಲೆಗಳು ಸಿಕ್ಕಾಪಟ್ಟೆ ಏರಿದೆ ಅಂತ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಏನು? ಬೆಲೆ ಏರಿಕೆ ಪೂರಿ ಎಲ್ಲಿ ಬೆಲೆ ಏರಿಕೆ ಆಗಿದೆ ನೋಡಿ. ನಾನು ಪೇಪರ್ ಅಲ್ಲಿ ನೋಡ್ದೆ ಇವತ್ತು. ಒಬ್ಬ ತಾಯಿ ತನ್ನ ಮಗುವನ್ನ 3,000 ರೂಪಾಯಿಗೆ ಮಾರಿದ್ದಾಳೆ. ಇದೇ ಹೋದ ವರ್ಷ ನಾನು ನೋಡಿದಾಗ 5,000 ರೂಪಾಯಿಗೆ ಒಂದು ಮಗು ಮಾರಿದೆ. ಜಾಸ್ತಿ ಇಲ್ಲ ಇದು. ನಾನು ಒಪ್ಪಲ್ಲ ಇದನ್ನ. ಬೆಲೆ ಕಡಿಮೆ ಆಗಬೇಕು, ಜಾಸ್ತಿ ಆಗ್ತಾ ಇದೆ.
ನೀವು ಇತ್ತೀಚೆಗೆ ನ್ಯೂಸ್ ಪೇಪರ್ ಸಂದರ್ಶನ ಕೊಡುವಾಗ ಇದು ಪದಾರ್ಥಗಳ ಬೆಲೆ ಏಳಿರ್ಬೋದು, ಆದರೆ ಅದಕ್ಕೆ ತಕ್ಕ ಹಾಗೆ ಆ ಏರಿಕೆಗಳ ಜಾಸ್ತಿ, ಜನಗಳ ಆದಾಯ ಹೆಚ್ಚಾಗಿದೆ. ಅದು ಮೇಡಮ್ ನೀವೇನು ಹೇಳ್ತಾ ಇದ್ದೀರಾ? ಜನಗಳ ಬೆಲೆ ಕಮ್ಮಿ, ಪದಾರ್ಥಗಳ ಏರಿ ಅಂತನ? ಸರಿ ನೋಡಿ, ಅದಕ್ಕೊಂದು ಉತ್ತರ ಕೊಡ್ತೀನಿ ನೋಡಿ ನಾನೀಗ. ಏನಂದ್ರೆ ನೀವು ಯಾವುದೇ ಪಬ್ ನೋಡಿ, ಬಾರ್ ನೋಡಿ, ಮಾಲ್ ನೋಡಿ, ಜನಸಂಖ್ಯೆ ಕಡಿಮೆ ಆಗಿ ಜಾಸ್ತಿ ಆಗಿ ಎಲ್ಲಾ ಪಬ್ಗಳ ಮುಂದೆ ಜನ ಕ್ಯೂ ನಿಂತ್ಕೊಳ್ತಾರೆ. ಶನಿವಾರ ಭಾನುವಾರ ಆಗ್ಬಿಟ್ಟು ರಸ್ತೆಗಳೆಲ್ಲ ಬ್ಲಾಕ್ ಆಗ್ಬಿಡುತ್ತೆ, ಎಲ್ಲೂ ಓಡೋಕೆ ಜಾಗ ಇಲ್ಲ. ಅಂದ್ರೆ ಅದರಿಂದ ಏನರ್ಥ? ಬೆಲೆ ಜಾಸ್ತಿ, ಜನಗಳ ಹತ್ರ ದುಡ್ಡು ಜಾಸ್ತಿ ಆಗಿದೆ ಅಂದ್ರೆ ಜನಗಳ ಹತ್ರ ಇನ್ಕಮ್ ಜಾಸ್ತಿ ಇರೋದ್ರ ನಮ್ಮ ಎಕನಾಮಿಕ್ ಆಕ್ಟಿವಿಟೀಸ್ ಇದೆ. ಫಾರಿನರ್ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮ್ಮನ್ನ, ಇವರು ಎಕನಾಮಿಕ್ ಪಾಲಿಸಿ ತುಂಬಾ ಚೆನ್ನಾಗಿದೆ, ನಾವು ಫಾಲೋ ಮಾಡೋದು ಕಾಪಿ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ನೀವು ಬೆಲೆ ಜಾಸ್ತಿ, ಜನರ ದುಡ್ಡಿಲ್ಲ, ಜನರು ಏನೂ ತೊಂದರೆ ಆಗಿದೆ ಇದರಿಂದ. ಅದರಿಂದ ನೀವು ಹೇಳ್ತಾ ಪ್ರಶ್ನೆ ಸರಿ ಇಲ್ಲ ಮೇಡಮ್. ನೀವು ಹೇಳ್ತಾ ಉತ್ತರ ಪ್ರಶ್ನೆ ತಪ್ಪಿದೆ. ಬೆಲೆ ಜಾಸ್ತಿ ಆಗಿದೆ ಕೂಡ ಜನರ ಹತ್ರ ದುಡ್ಡು ಜಾಸ್ತಿ ಆಗಿರೋದ್ರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಸರ್, ನೀವು ಇತ್ತೀಚೆಗೆ ನ್ಯೂಸ್ ಪೇಪರ್ ಸಂದರ್ಶನ ಕೊಡುವಾಗ ಚಂದ್ರನ ಮೇಲೆ ರಾಕೆಟ್ ಇಳಿಸಿದಲ್ಲಿ ಅಮೆರಿಕದವರೇ ಮೊದಲನೆಯವರು ಅಂದ್ರೆ, ಆದ್ರೆ ನಾವು ಎಲ್ಲರಿಗಿಂತ ಮೊದಲು ಸೂರ್ಯನ ಮೇಲೆ ರಾಕೆಟ್ ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಗೆ ಸರ್? ಸೂರ್ಯನ ಶಾಖತೆ ಎಂತ ವಸ್ತು ಕರಗಿ ಹೋಗುತ್ತೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾವು ಸ್ಟಾರ್ಟ್ ಆಗ್ತದೆ. ಅಮೆರಿಕ ಚಂದ್ರ ಮೇಲೆ ಇಳಿಸಿದ್ರು, ನಾವು ಅದನ್ನೇ ಮಾಡಿದ್ರೆ ಏನ್ ಪ್ರಯೋಜನ? ಮೊದಲನೇ ದೇಶ ಅವರೈತೆ, ನಾವು ಮೊದಲನೇ ದೇಶ ಏನಾದ್ರು ಮಾಡ್ಬೇಕಾದ್ರೆ ನಾವು ಸೂರ್ಯನ ಮೇಲೆ ಇಳಿಸಿದ್ವಿ. ಸೂರ್ಯನ ಮೇಲೆ ಹೇಗೆ ಇಳಿಸೋದು ಅಂತ ಕೇಳಿದ್ರೆ ಇಲ್ವಾ? ನೋಡಿ, ಸೂರ್ಯನ ಮೇಲೆ 10,000 ಡಿಗ್ರಿ ಟೆಂಪರೇಚರ್ ಇರುತ್ತೆ, ನನಗೂ ಗೊತ್ತಲ್ಲ. ಸೂರ್ಯನ ಹತ್ರ ಹೋಗೋದು ಕಷ್ಟ, ರಾಕೆಟ್ ಕರಗ ಹೋಗ್ಬಿಡುತ್ತೆ. ಅದಕ್ಕೆ ಏನು ಪ್ಲಾನ್ ಮಾಡಿದ್ದೀನಿ ನಾನೇ ಯೋಚನೆ ಮಾಡಿದ್ದೀನಿ. ಸೂರ್ಯ ಹಗಲಲ್ಲಿ ಬಿಸಿ ಇರ್ತಾನೆ, ರಾತ್ರಿ ತಂಪಾಗಿರ್ತಾನೆ, ರಾತ್ರಿ ಹೋಗಿ ರಾಕೆಟ್ ಇಳಿಸ್ಬಿಟ್ರೆ ನಾವು. ಆದ್ರೆ ಸರ್, ಮೇಡಮ್ ನೋಡಿ, ನೀವು ಜಾಸ್ತಿ ಕೇಳಿದ್ರೆ ನಾನು ಜಾಸ್ತಿ ಉತ್ತರ ಕೊಡ್ತೀನಿ. ಫಾರಿನ್ ನಮ್ಮ ಇಂಡಿಯಾ ಎಲ್ಲ ಕಲ್ಸ್ಬಿಡ್ತಾರೆ, ನಮಗಿಂತ ಮುಂಚೆ ಅವರು ಹೋಗಿ ರಾಕೆಟ್ ಇಳಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ? ನಮ್ಮ ಪರಿಸ್ಥಿತಿ ಏನಾಗುತ್ತೆ? ನಾನು ಇಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಕಂಡು ಹೇಳಿದ್ರೋದನ್ನ ಬೇರೆ ಯಾರಿಗೂ ಐಡಿಯಾ ಕೊಡಬಾರ್ದು. ನೀವು ಪ್ರಶ್ನೆ ಕೇಳೋದ್ರಿಂದ ಉತ್ತರ ಕೊಡ್ತೀನಿ ಹೊರತು ನಾನು ಯಾರಿಗೂ ಐಡಿಯಾ ಯಾರಿಗೂ ಹೇಳ್ಬೇಡಿ. ಗೊತ್ತಾಗೋಯ್ತಲ್ಲ ಸರ್, ಅದು ಬೇರೆಯವ್ರಿಗೆ ಹೇಳ್ಬಿಡಿ, ಫಾರಿನವ್ರು ಗೊತ್ತಾಗಬಾರ್ದು. ರಾತ್ರಿ ಹೋಗಿ ರಾಕೆಟ್ ಇಳಿಸಿ ನಾನು ಭಾರತದಲ್ಲಿ ಮೊದಲನೇ ದೇಶ ಚಂದ್ರನ ಮೇಲೆ ರಾಕೆಟ್, ಸೂರ್ಯನ ಮೇಲೆ ರಾಕೆಟ್ ಅಂತ ನಾವು ಪ್ರೂವ್ ಮಾಡಬೇಕು. ಆಯ್ತಲ್ಲ? ಈಗ ಇನ್ನೂ ಒಂದು ವಿಷಯ, ಈಗ ಮೊನ್ನೆ ಯಾರೋ ಕೇಳ್ತಾ ಇದ್ರು, ಒಬ್ರು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ವಿ ನಾವು. ವೆರಿಫಿಕೇಶನ್ ಅಂತ ಒಬ್ರು ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ವಿ. ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಬಂದ್ರ ಅವರು? ಬನ್ನಿ ಬನ್ನಿ. ಸರ್, ನೀವೇನು ಕೇಳಬೇಕಂತ ಪ್ರಶ್ನೆ ಕೇಳಿ ಸರ್. ಮಾನ್ಯ ಸಚಿವರೇ, ವಾಟರ್ ನಗರ ಚಂದ್ರಶೇಖರ್ ಅವರು ಇವ್ರೇನಾ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಅದೇನು ಅಂದ್ರೆ, ಹೋದ ವರ್ಷ ಧಾರವಾಡದ ಒಂದು ಬ್ಯಾಂಕ್ನಲ್ಲಿ 150 ಕೋಟಿ ರೂಪಾಯಿ ದರೋಡೆ ನಡೀತು. ಅದ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಹೌದು, ನಮ್ಮ ತಂಡದ ಜನರು ಬಹಳ ಶ್ರಮಪಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಬಹಳ ಶ್ರಮಪಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈ ಕಡೆ ಸುಳಿವು ಸಿಕ್ಕಿದೆ, ಮಹತ್ವವಾದ ಸುಳಿವು ಸಿಕ್ಕಿದೆ. ಅತಿ ಶೀಘ್ರದಲ್ಲೇ ಕಳ್ಳರನ್ನು ಹಿಡಿಯುವ ಭರವಸೆ ನಮಗಿದೆ. ಮತ್ತೆ ಇನ್ನೊಂದು, ಅನಂತರ 8 ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ರೈಲು ಅಪಘಾತ ನಡೀತು. ಅದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಅದ್ರ ಬಗ್ಗೆ ಬಹಳ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ತನಿಖಾ ತಂಡದವರು ಅನೇಕ ಜನರನ್ನು ವಿಚಾರಿಸಿ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆಮೇಲೆ ಅಲ್ಲಿ ರೈಲು ಅಪಘಾತಕ್ಕೆ ಕಾರಣ ಮಂಗಳೂರಿನ ಒಂದು ಮಂಗ ಅಂತ ಗೊತ್ತಾಯ್ತು. ಆ ಮಂಗ ಏನ್ ಮಾಡಿದೆ ಮಾರಾಯ ಅಂದ್ರೆ, ಕಾಡಲ್ಲಿ ಗೊನೆ ಬಾಳೆ ತಿಂದು ಅದು ಬಾಳೆ ತಿಂದ ರೈಲು ಕಂಬಿ ಮೇಲೆ ಬಿಸಾಕ್ಬಿಟ್ಟಿದೆ. ರೈಲು ಆ ಕಂಬಿ ಮೇಲೆ ಜಾರಿ ಅಪಘಾತಕ್ಕೀಡಾಗಿದೆ. ಇನ್ನೊಂದು ಪ್ರಶ್ನೆ, ಧಾರವಾಡದಲ್ಲಿ ಹೋದ ವರ್ಷ ಒಂದು ನಡೆದ ಬ್ಯಾಂಕ್ ದರೋಡೆ ಬಗ್ಗೆ ಸುಳಿವು ಸಿಕ್ಕಿದೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ಏನಾದ್ರು ಸವಿಸ್ತಾರವಾಗಿ ಹೇಳ್ತೀರಾ? ಬಹಳ ಕಾನ್ಫಿಡೆನ್ಷಿಯಲ್ ಕೇಸ್ ಹಾಗೆಲ್ಲ ಹೇಳಕ್ಕಾಗಲ್ಲ. ಆದ್ರೂ ನೀವು ನಮ್ಮ ಮೇಲೆ ವಿಶ್ವಾಸ ವಿಧಾನ ನಾವು ಸ್ವಲ್ಪ ಸುಳಿವು ಹೇಳ್ತೀನಿ. ಹೇಳಿ.
ಆ 10 ಜನ ದಂಡಕಾರಿದ್ರು. ಅದನ್ನ 4 ಜನ ಲುಂಗಿ ಗಂಡು ಲುಂಗಿ ಧರಿಸಿದ್ರು, 4 ಕಳ್ಳರು. ಈ 4 ಜನ 4 ಕಳ್ಳರು ಬಿಳಿ ಪಂಚೆ ಹಾಕೊಂಡಿದ್ರು. ಆಮೇಲೆ ಇಬ್ರು ಕರಿ ಪ್ಯಾಂಟು ಕರಿ ಟೀ ಶರ್ಟ್ ಹಾಕೊಂಡಿದ್ರು. ಇಷ್ಟು ನಮಗೆ ಮಹತ್ವವಾದ ಸುಳಿವು ಸಿಕ್ಕಿದೆ. ಎಲ್ಲರನ್ನು ಹಿಡಿತೀವಿ ಅಂತ ಭರವಸೆ ನನಗಿದೆ. ನಮಸ್ಕಾರ. ಆಮೇಲೆ ನೋಡಿ ನಿಮ್ಮೆಲ್ಲ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಭಾಷಣ ಮಾಡ್ತಾ ಇದ್ದೆ. ಅವಾಗ ಒಂದು ಇಲಿ ವೇದಿಕೆ ಬಂತು. ತಕ್ಷಣ ಹೆದರ್ಕೊಂಡು ಓಡಾಕ್ಬಿಟ್ಟೆ ಅಂತ ಪೇಪರ್ಗಳೆಲ್ಲ ಹಾಕಿದ್ದಾರೆ. ಇನ್ನು ಇಲಿಗೆ ಹೆದರ್ತೀನ ನಾನು? ಹುಲಿ ಕಂಡ್ರೆ ಹೆದರಲ್ಲ ನಾನು, ಅದನ್ನು ಇಲಿಗೆ ಹೆದರ್ತೀನ ನಾನು. ಅದು ಯಾರ ಕಂಡ್ರೇನು ಭಯ ಇಲ್ಲ ನನಗೆ. ನನಗೆ ಭಯ ಅನ್ನೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ. ನಾನು ತುಂಬ ಧೈರ್ಯವಂತ. ನಾನು ಯಾವುದೇ ರೀತಿ ಸಂದರ್ಭದಲ್ಲೂ ನಾನು ಹೆದರ್ಕೊಳ್ಳೋದೇ ಇಲ್ಲ. ಧೈರ್ಯವಾಗಿ ಎದುರಿಸ್ತೀನಿ ನಾನು. ಯಾರು ಕಂಡ್ರೆ ಭಯ ನನಗೆ ಹೇಳಿ? ಏನು ರೊಂಬ ಭಯಂ ಲೇದು ಅಂತ ಹೇಳ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಮೇಡಮ್, ನೀವಾ? ನಾನು ನೋಡ್ತಾ ಇಲ್ಲ ಮೇಡಮ್ ನೀವು ಬಂದಿದ್ದು. ಯಾಕೆ ಭಯಂ ಲೇದ ಗೊತ್ತಾಯ್ತಾ ಅಂದ? SLC ನಲ್ಲಿ ನೀವು ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದು ಎಲ್ಲ ಭಯಂ ಲೇದ? ಮೇಡಮ್, ಆ ವಿಷಯ ಎಲ್ಲ ಬಿಡಿ. ಜನರ ಮುಂದೆ ಯಾಕೆ ಮರ್ಯಾದೆ ತೆಗಿತೀರಾ? ನಾನು PhD ಮಾಡಿದೆ ಮೇಡಮ್. ಆಮೇಲೆ PhD ನ ಅದು ಎಂತ PhD నాకు తెలీదా అది? రొంబ భయం లేదు నీకు? నేను ఎవరు తెలిసిన జయలలిత, తమిళనాడు జయలలిత వాళ్ళ రిలేషన్ నాకు చాలా క్లోజ్ రిలేషన్. ಜೈಲಲಿತ ನಿಮ್ಗೆ ರಿಲೇಷನ್? ಯಾಕೆ ರಿಲೇಷನ್ ಮೇಡಮ್ ನಿಮಗೆ? వాళ్ళ జయలలిత తమ్ముడు, వాళ్ళ మావ అక్క చెల్లెలి, నా తమ్ముడు వాళ్ళ అత్త వాళ్ళకి తెచ్చుకోండి. ಏನು ಮೇಡಮ್, ನೀವು ಎಲ್ಲ ಭಾಷೆ ಮಾತಾಡ್ತೀರಲ್ಲ? ಕನ್ನಡ ಮಾತಾಡ್ತೀರ, ಇಂಗ್ಲಿಷ್ ಮಾತಾಡ್ತೀರ, ತಮಿಳು, ಯಾವ ಊರ್ನವ್ರು ಮೇಡಮ್ ನೀವು? ನಾನು ಹುಟ್ಟಿದ್ದು ಕನ್ನಡನೇನಪ್ಪ. ಸರಿ. చదివిందంతా ఆంధ్రలో, కళ్యాణం అయ్యింది తమిళనాడు. సో ಅದಕ್ಕೆ ವರದು ತಮಿಳು. ಸರಿ ಸರಿ, ನೀವು ಎಲ್ಲ ಭಾಷೆ ಮಾತಾಡ್ತೀರಾ, ಯಾವ ಭಾಷೆ ಒರಿಜಿನಲ್ ಅಂತ ಗೊತ್ತಾಗಲ್ಲ ಮೇಡಮ್. ಸರಿ ಮೇಡಮ್, ಇವಾಗ ನಿಮ್ದು ಮುಖ್ಯವಾದ ಉದ್ದೇಶ ನೀವು ಬಂದ್ರಲ್ಲ, ಈಗ ನನ್ನ ವಿಷಯ ಏನು ಹೇಳ್ಬೇಡಿ. ಇಲ್ಲಿ ನಾನು ಕಾಪಿ ಒಳಗೆ ಪಾಸ್ ಆಗಿದ್ದು, PhD ಮಾಡಿದ್ದೆಲ್ಲ ಇರಲಿ, ಅದೆಲ್ಲ ಗೊತ್ತಾಗಿ ಇಟ್ಕೊಳ್ಳೋಣ ನಾವು. ಈಗ ನಿಮ್ಗೆ ಏನು ಉದ್ದೇಶಕ್ಕೋಸ್ಕರ ನೀವು ಬಂದಿ ಅಂತ ಹೇಳಿ ಮೇಡಮ್. ತಣ್ಣಿ ಬೇಕು ನಮಗೆ. ನಾನು ರಿಸರ್ವ್ ಆಫೀಸರ್ ಹೇಳಕ್ಕಂತ ಬಂದೆ. ಭಯಂ ಲೇದು ಮೇಡಮ್. ಆ ವಿಷಯ ಬಿಡಿ, ಬೈ ವಿಷಯ ಬಿಟ್ಬಿಡಿ. ಈಗ ನಾವು ಇಲ್ಲಿ ನೀರು KRS ಡ್ಯಾಮ್ ಅಲ್ಲಿ ನೀರೇ ಇಲ್ವಲ್ಲ ಮೇಡಮ್? ಅದಿ ಅಂತ ನನ್ಗೆ ಗೊತ್ತಿಲ್ಲ. ನೀನು ಬಿಸ್ಲರಿ ಬಾಟಲ್ ತಂದು ನೀರು ತುಂಬಿಸಿ ನಮ್ಗೆ ತಣ್ಣಿ ಕಳಿಸ್ಲೇಬೇಕು. ತಣ್ಣಿ ಬೇಕೇ ಬೇಕು. ನೇನು ಜೈಲಲಿತ ಕ್ಲೋಸ್ ಗೊತ್ತಾಯ್ತು ಗೊತ್ತಾಯ್ತು. ಏನು ಎಷ್ಟು ಕ್ಲೋಸ್ ಅಂತ ಗೊತ್ತಾಯ್ತು ನನಗೆ. ಸದ್ಯಕ್ಕೆ ನೀವು ಇದೆಲ್ಲ ತುಂಬಾ ಅನ್ಯಾಯ ಮೇಡಮ್. ನೀವು ನೀರು ತುಂಬಿಸಿ ನೀರು ಬಿಡೋದು ಏನು ಅರ್ಥ ಮೇಡಮ್? నాకి వరదు. కర్ణాటకలో ఇరో కన్నీరు ತುಂಬಿಸಿ ನನಗೆ ನೀರು ತಣ್ಣಿ ಕೊಡು. ಬೇಕೆ ಬೇಕು. నాకి మీటింగ్ ఉండే, ప్రెస్ మీటింగ్ టైం అయిపోయి ఫోన్ చేస్తాను. ಸರಿ, ನಾನು ತಣ್ಣಿ ಬೇಕು, ಕೊಡ್ಲೇಬೇಕು. ಹಾಗೆ ಮೇಡಮ್, ಏನೋ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಸಮುದ್ರ ನೀರನ್ನ ಪ್ಯೂರಿಫೈ ಮಾಡ್ಕೊಳ್ಳಿ ಕೇಳಿ ಸರ್. ಏನಾದರೂ ಐಡಿಯಾ చేయండి, ತಣ್ಣಿ ಕಳಿಸಿ. ಆಗುತ್ತೆ ಮೇಡಮ್. ನೀವು ಕೇಳಿದ ನಾವು ಏನು ಮಾಡೋ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನೀರು ಕೊಡ್ಲಿಕ್ಕೆ ತಮಿಳ್ನಾಡಿಗೆ ಡಿಸಿಷನ್ ಆಗ್ಬಿಟ್ಟಿದೆ. ನಮ್ಗೆ ಬೇರೆ ದಾರಿ ಇಲ್ಲ. ಏನೋ ಒಂದು ಮಾಡ್ತೀವಿ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಮರ್ಚಿపోవద్దు. ಸರಿ ಮೇಡಮ್, ಸರಿ ಮೇಡಮ್. ಮರಿಬೇಡ, ತಣ್ಣಿ ಕೊಡು. ಧನ್ಯವಾದಗಳು. ಈಗ ಪ್ರೆಸ್ ಕಾನ್ಫರೆನ್ಸ್ ಮುಗೀತು. ಥ್ಯಾಂಕ್ ಯು.